ನೋವು ನಲಿವು ಏನೇ ಇರಲಿ ಬದುಕ ಪಯಣ ಮುನ್ನುಗ್ಗುತ್ತಿರಲಿ. ಎಲ್ಲರಿಗೂ ನಮಸ್ಕಾರ. ಒಂದು ಸುಂದರ ಸಂಜೆ ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋ ಮನಸ್ಸಾಯಿತು. ಅದರ ಫಲನೇ ಈ ವಿಡಿಯೋ. ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸಂಜೆ ಚಹಾ ಕುಡಿದು ಪುಸ್ತಕ ಜೋಡಿಸಿಟ್ಟೆ. ಈ ಪುಸ್ತಕ ಜೋಡಿಸೋ ಕೆಲಸ ಎಂದಿಗೂ ಮುಗಿಲಾರ್ದಂಥದ್ದು ನೋಡ್ರಿ ನನ್ನ ಪಾಲಿಗೆ. ನನ್ನ ಮಗಳಿಗೆ ಸಂಜೆಗೆ ಸ್ನ್ಯಾಕ್ಸ್ ಬೇಕಾಗಿತ್ತು. ಅದಕ್ಕಾಗಿ ಪಾಪ್ಕಾರ್ನ್ ಪ್ಯಾಕೆಟ್ ನೋಡಿದ್ಲು. ಏನಾಕಿ ಬಿಡೋದಿಲ್ಲ ಮಾಡೋತನ ನಾನೇ ಮಾಡ್ತೀನಿ ಅಂತ ಕುಣಿದಾಡಿದ್ಲು. ಸರಿ ಅಂಥೇಳಿ ಹೆಂಗೆ ಮಾಡಿದ್ಲು ನೋಡ್ರಿ. ತಳ ದಿಪ್ಪಿದ್ದಿದ್ದ ಪಾತ್ರೆನಾಗ ಹಾಕಿ ಒಂದು 3 ನಿಮಿಷ ಬಿಟ್ರೆ ಆಗ್ಬಿಡ್ತಾವ್ರಿ. ಅದ್ರಾಗೆ ಏನು ದೊಡ್ಡ ಮ್ಯಾಜಿಕ್ ಇಲ್ಲ. ತಳ ದಿಪ್ಪಿದ್ದಿದ್ದು ಯಾವುದೂ ಇಲ್ಲ ಅಂದ್ರೆ ಕುಕ್ಕರ್ನಾಗೂ ಹಾಕ್ಬೋದು. ಹಾಕಿ ಮ್ಯಾಲೆ ಒಂದು ಸ್ವಲ್ಪ ಮುಚ್ಚಿ ಒಂಚೂರು ಗ್ಯಾಪ್ ಬಿಡ್ಬೇಕಂದ್ರೆ ಅವು ಆಗಿದ್ದು ಇಲ್ಲ ಗೊತ್ತಾಗಕ್ಕಷ್ಟೇ. ಸಂಜೆಗೆ ಫ್ರೀ ಇದ್ದಾಗೆ ಬೆಳ್ಳುಳ್ಳಿ ಸುಲ್ಲಿಟ್ಕೊಳ್ಳೋದು, ಶೇಂಗಾ ಹುರಿದಿಟ್ಕೊಳ್ಳೋದು, ಇಂಥ ಎಲ್ಲ ಕೆಲಸನೂ ಮಾಡಿಟ್ಕೊಂಡ್ಬಿಟ್ರೆ ಮುಂಜಾನೆ ಮಕ್ಕಳ ಜೊತೆ ಟೈಮ್ ಸಿಗೋದಿಲ್ಲ. ಸಿಕ್ಕ ಟೈಮ್ನಾಗ ಎಲ್ಲ ಕೆಲಸ ಮಾಡಿಟ್ಕೊಳ್ಳೋದು ಭಾಳ ಸರಳ ಅಂತ ನನಗೆ ಅನ್ನಿಸ್ತದೆ. ಅದಕ್ಕೆ ಟೈಮ್ ಇದ್ದಾಗೆ ಇವೆಲ್ಲ ಕೆಲಸ ಮಾಡಿಟ್ಕೊಂಡ್ಬಿಡ್ತೀನಿ ರೀ. ಒಂದು ಬೆಳ್ಳುಳ್ಳಿ ಇಲ್ಲ 2 ಬೆಳ್ಳುಳ್ಳಿ ಭಾಳ ಸುಲ್ಲಿಟ್ಕೋಬಾರ್ದು. ಅದ್ರ ಫ್ರೆಶ್ನೆಸ್ ಹೋಗ್ಬಿಡ್ತದೆ. ಆಮೇಲೆ ಜಲ್ದಿನೇ ಖಾಲಿ ಮಾಡ್ಕೊಂಬಿಡಬೇಕು ಸುಲಿದಿಟ್ಟಿದ್ದು. ಶೇಂಗಾ ಹುರಿದಿದ್ದು ಖಾಲಿ ಆಗಿದ್ದು ರೀ. ಅದಕ್ಕೆ ಹೀಗೆ ಈ ಕಡೆ ಶೇಂಗಾ ಹುರ್ಕೋಬೇಕು. ಆಮೇಲೆ ಸ್ವಲ್ಪ ಉದ್ದಿನಬೇಳೆ ಹಾಕಿದ್ದೆ, ನಾಳೆ ಇಡ್ಲಿ ಮಾಡಬೇಕು ಅಂಥೇಳಿ ಅವನು ರುಬ್ಕೋಬೇಕು. ಕಿಚನ್ನಾಗ ಒಮ್ಮೆ ಕಾಲಿಟ್ರೆ ಏನೇನು ಕೆಲಸ ಅವೆ ಎಲ್ಲನೂ ಪಟ ಮುಗಿಸ್ಕೊಂಬಿಟ್ರೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗ್ತದೆ. ಚಂದನ ಕಿಚನ್ನಾಗೆ ಅದೇನಪ್ಪ ಅನ್ನೋ ಫೀಲ್ ಇರೋದಿಲ್ಲ. ಹಂಗೆ ಆ ಕಡೆ ಶೇಂಗಾ ಸಣ್ಣ ಉರಿ ಮೇಲೆ ಇಟ್ಟು ಹುರ್ಯಾಕತ್ತೀನಿ ರೀ. ಹಾಗೆ ಈ ಕಡೆ ಉದ್ದಿನ ಬೇಳೆನೂ ಮಿಕ್ಸಿ ಮಾಡ್ಕೊಂಡ್ರೆ ಆಯಿತು ಅಂಥೇಳಿ ಅದನ್ನು ಮಾಡತ್ತೀನಿ. ನಾ ಏನು ಅಡುಗೆ ಮನ್ಯಾಗ ಭಾಳ ಅನುಭವ ಉಳ್ಳಾಕಿ ಇಲ್ಲ ಪರ್ಫೆಕ್ಟ್ ಅಡುಗೆ ಬರುವಾಕಿ ಖಂಡಿತ ಅಲ್ಲ ರೀ. ನನಗಿರೋದು 1-2-3 ವರ್ಷದ ಅನುಭವ ಅಷ್ಟೇ. ನಾನು ನನಗೆ ಅನುಕೂಲ ಆಗುವಂಗೆ ಹೇಗೆಲ್ಲ ನನ್ನ ಕೆಲಸಗಳನ್ನು ಮಾಡ್ಕೊಳ್ತೀನಿ ಅನ್ನೋದನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಇದಕ್ಕೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಮುಖ್ಯ. ಆ ಕಡೆ ಶೇಂಗಾನು ಹುರಿದು ರೀ, ಈ ಕಡೆ ಇಡ್ಲಿ ಹಿಟ್ಟು ರೆಡಿ ಆಯಿತು. ಈಗ ಮ್ಯಾಲೊಂದು ಪ್ಲೇಟ್ ಮುಚ್ಚಿ ಎತ್ತಿಟ್ರೆ ಮುಂಜಾನೆ ತನಕ ಹಿಟ್ಟು ಫರ್ಮೆಂಟ್ ಆಗ್ತದೆ. ಕ್ವಿಕ್ಕಾಗಿ ಹೆಲ್ದಿಯಾಗಿ ಒಂದು ಸಲಾಡ್ ರೆಸಿಪಿ. ಏನು ಭಾಳ ದೊಡ್ಡ ಕಮಾಯಿ ಇಲ್ಲರಿ ಇದ್ರಾಗ. ಒಂದಿಷ್ಟು ಹೆಸರು ಕಾಳು ನೆನಾಕಿದ್ದೆ, ಚೆನ್ನಾಗಿ ನೆನಾಕಿದ್ದೆ. ಅವು 1-2 ಕುದಿಸ್ಕೊಂಡೆ. ಅರಿಶಿಣ ಪುಡಿ ಉಪ್ಪು ಹಾಕ್ಕೊಂಡು ಮನ್ಯಾಗ ಏನು ತರಕಾರಿ ಇರ್ತಾವೆ ನಮಗೇನು ಇಷ್ಟ ಆಗ್ತವೆ ಎಲ್ಲನೂ ಸಣ್ಣಂಗೆ ಹೊಳ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಮ್ಯಾಲೆ ಒಂಚೂರು ಉಪ್ಪು
ಖಾರ ಬೇಕಂದ್ರೆ ಹಸಿಮೆಣ್ಸಿನ್ಕಾಯಿ ಹಾಕೋಬೋದು, ಇಲ್ಲಾಂದ್ರೆ ಕೆಂಪು ಖಾರನೂ ಹಾಕೋಬೋದು. ಜೀರಿಗೆ ಪುಡಿ, ಪೆಪ್ಪರ್ ಪೌಡರ್ ಏನೇನು ಇರ್ತದೆ ಎಲ್ಲನೂ ನಮ್ಮ ಇಷ್ಟಕ್ಕೆ ಬಂದಂಗೆ ಹಾಕಿ ಹಸಿಯಾಗೆ ತಿನ್ನೋದಕ್ಕೆ ಸಲಾಡ್ ಅಂತ ಕರಿತೀವಿ. ಹೆಲ್ದಿ ಈಸಿ ರೆಸಿಪಿ. ಮ್ಯಾಲೆ ಸ್ವಲ್ಪ ನಿಂಬೆ ಹಣ್ಣು ಹಿಡ್ಕೊಂಬಿಟ್ರೆ ಟೇಸ್ಟ್ ಇನ್ನೂ ಭಾರಿ ಬರ್ತದೆ ರೀ. ಶೇಂಗಾ ನೆನೆ ಹಾಕಿದ್ರೆ ಅವನು ಹಾಕೋಬೋದು. ಏನೇನು ಕಾಳುಗಳು ನೆನೆ ಹಾಕ್ಕೊಂಡಿರ್ತೀವಿ ಎಲ್ಲನೂ ಹಾಕೋಬೋದು. ಹುರಿದಿದ್ದ ಶೇಂಗಾ ಆರಿಂದ ಆರಾಮ್ಸೆ ಸಿಪ್ಪೆ ಸುಲಿತಾವ. ನನ್ನ ಮಗಳು ತನ್ನ ಪುಟ್ಟ ಕೈಗಳಿಂದ ದೊಡ್ಡ ಮನಸ್ಸಿನಿಂದ ಸಿಪ್ಪೆ ಎಲ್ಲ ಸುಲಿದು ನಾ ಕೇಳೋದು ಆಕಿನೇ ವಿಡಿಯೋ ಮಾಡ್ಯಾಡ್ರಿ. ಅದನ್ನೆಲ್ಲ ತೆಗೆದು ಒಂದು ಡಬ್ಬ್ಯಾಗ ಹಾಕಿ ಬಾಟಲ್ನಾಗ ಹಾಕಿ ಸ್ಟೋರ್ ಮಾಡ್ಕೊಂಡ್ರೆ ಒಂದು ವಾರ ತನಕ ಆತಾವ. ಇನ್ನೊಂದು ವಿಡಿಯೋನಾಗ ಮತ್ತೆ ಸಿಗ್ತೀನಿ ರೀ. ಅಲ್ಲಿ ತನಕ ಶರಣಾರ್ಥಿ.